ಅಸ್ಸಲಾಮು ಅಲೈಕುಮ್. ಐಕೆ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಈ ಬಿಸಿಲಿಗೆ ಬೇಕಾಗುವಂಥ ಒಂದು ಜ್ಯೂಸನ್ನು ಮಾಡ್ತಿದ್ದೇನೆ. ಅದು ನಾನು ಎಳನೀರಿನಿಂದ ಮಾಡ್ತಿದ್ದೇನೆ. ನಾವು 2 ಎಳನೀರನ್ನು ತೆಗೆದುಕೊಳ್ಳುವ, ಅದನ್ನು ಹೋಲ್ ಮಾಡಿ ಅದರ ನೀರು ತೆಗೆಯುವ. ಅದನ್ನು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಎಳನೀರಿಂದ ಎಷ್ಟು ನೀರು ಸಿಕ್ಕಿದೆ ಅದನ್ನು ನಾವು ಒಂದು ಪಾತ್ರೆಗೆ ಸೋಸಿಕೊಳ್ತೇನೆ. ಅದರಲ್ಲಿ ಎಂತಾದರೂ ಕಸ ಇದ್ದರೆ ಹೋಗಲಿ ಅಂತೇಳಿ ಸೋಸ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಈಗ ಒಂದು 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತೇನೆ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಒಂದು ಪ್ಯಾಕೆಟ್ ಚೈನಾ ಗ್ರಾಸ್ ಹಾಕ್ತೇನೆ. ಅದು ಒಂದು 8 ಗ್ರಾಮ್ ಇರ್ತದೆ. ಅದನ್ನು ತೊಳೆದು ಇದರೊಂದಿಗೆ ಮಿಶ್ರಣ ಮಾಡ್ತೇನೆ. ಇದನ್ನೀಗ ಒಂದು ಒಲೆಯ ಮೇಲೆ ಇಟ್ಟು ಅದನ್ನು ಕರಗಿಸುವ. ಸಕ್ಕರೆ ಮತ್ತು ಚೈನಾ ಗ್ರಾಸ್ ಒಳ್ಳೆಯದಾಗಿ ಕರಗಬೇಕು, ಚೆನ್ನಾಗಿ ನೀರಿನ ಹಾಗೆ ಆಗಬೇಕು. ಅಷ್ಟರವರೆಗೆ ಕುದಿಸುವ. ಚೈನಾ ಗ್ರಾಸ್ ಎಲ್ಲ ಅಂಗಡಿಯಲ್ಲಿ ಸಹ ಸಿಗ್ತದೆ. ಪುಡ್ಡಿಂಗ್ ಮಾಡಲಿಕ್ಕೆಲ್ಲ ನಾವು ಯೂಸ್ ಮಾಡ್ತೇವೆ. ತುಂಬ ಸೆಕೆ ಆಗ್ತಾ ಇದೆಯಲ್ಲ, ಈ ತುಂಬ ಸೆಕೆಗೆ ಈ ರೀತಿ ಒಂದೊಂದು ಜ್ಯೂಸ್ ಮಾಡಿ ಕುಡಿದರೆ ಒಳ್ಳೆಯದಾಗ್ತದೆ. ಇದೀಗ ನೀರಿನ ಥರ ಆಗಿದೆ. ಈಗ ಎಲ್ಲ ಕರಗಿ ನೀರಿನ ಹಾಗೆ ಆಗಿದೆ. ಅದನ್ನೀಗ ನಾನು ಪ್ಲೇಟ್ನಲ್ಲಿ ಸೋಸಿಕೊಳ್ತೇನೆ. ಅದನ್ನು ಸೋಸಿಕೊಂಡು ಈಗ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ಮೇಲೆ ಅದನ್ನು ಕಟ್ ಮಾಡಿ ಹಾಕಲಿಕ್ಕೆ ಉಂಟು. ಅದಕ್ಕೆ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದು ಈಗ 2 ಎಳನೀರಿನ ತಿರುಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಅದಕ್ಕೆ ಅರ್ಧ ಕಪ್ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಅದಕ್ಕೆ ಈಗ ಒಂದು ಪಾತ್ರೆ ತೆಗೆದು ಬಿಸಿ ಮಾಡಿ ತಣ್ಣಗೆ ಮಾಡಿದ ಹಾಲು 2 ಲೀಟರ್ ಹಾಲನ್ನು ಆ ಪಾತ್ರೆಗೆ ಹಾಕ್ತೇನೆ. ಅದಕ್ಕೆ ಒಂದು 8 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತೇನೆ. ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಾನು 8 ಟೇಬಲ್ ಸ್ಪೂನ್ ಹಾಕ್ತೇನೆ. ಅದಕ್ಕೆ ಮತ್ತು ನಾನು ಮಿಲ್ಕ್ ಮೇಡ್ ಸಹ ಸೇರಿಸ್ತೇನೆ. ಅದಕ್ಕೆ ನೀವು ಸಿಹಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 2-3 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಮೇಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಅದಕ್ಕೆ ಈಗ ಎಳನೀರಿನ ತಿರುಳನ್ನು ರುಬ್ಬಿಕೊಂಡಿದ್ದ ಮಿಶ್ರಣವನ್ನು ಸೇರಿಸ್ತೇನೆ. ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಕುಡಿಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈ ಬೇಸಿಗೆಗೆ ತುಂಬ ಒಳ್ಳೆಯದು ಆಗ್ತದೆ ಕುಡಿಲಿಕ್ಕೆ. ಏನಾದರೂ ತಣ್ಣಗಿರುವುದು ಕುಡಿಯುವ ಅಂತ ಹೇಳುವಾಗ ಇದನ್ನು ಮಾಡಿ ಕುಡಿ. ಈಗ ಈ ಎಳನೀರಿನಿಂದ ಜಲ್ಲಿ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಸಹ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಮಿಶ್ರಣ ಮಾಡುವ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಖುಷಿ ಆಗ್ತದೆ ನೋಡಲಿಕ್ಕೆ. ಅದು ಜ್ಯೂಸಿನಲ್ಲಿ ಸಿಗುವಾಗ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ. ಎರಡು ಪಾತ್ರೆಯಲ್ಲಿದೆ, ಅದು 2 ಪಾತ್ರೆದು ಸಹ ಹಾಕಿ ಕಟ್ ಮಾಡಿ ಹಾಕುವ ಸಣ್ಣಗೆ.
ಚೆನ್ನಾಗಿ ಮಿಕ್ಸ್ ಮಾಡುವ. ಮತ್ತು 1 ಟೇಬಲ್ ಸ್ಪೂನ್ ನಾನು ಸಬ್ಜಾ ಬೀಜ ಹೇಳ್ತೇವಲ್ಲ, ಕಾಮಕಸ್ತೂರಿ ಬೀಜ ಹೇಳ್ತೇವೆ, ಅದನ್ನು ನೀರಿನಲ್ಲಿ ನೆನೆ ಹಾಕಿದ್ದೇನೆ. ಅದನ್ನು ಸಹ ಇದಕ್ಕೆ ಸೇರಿಸುವ. ಇದು ಸಹ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ದೇಹವನ್ನು ತಣ್ಣಗೆ ಆಗಿಸ್ತದೆ. ಈ ಬಿಸಿಲಿನ ಊರಿಗೆ ತುಂಬ ಉಷ್ಣ ಆಗಿರ್ತದೆ, ಅದಕ್ಕೆ ಸಂಪಾಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಡಿಯುವ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅಸ್ಸಲಾಮು ಅಲೈಕುಮ್.